ಇನ್ನು ಬಸ್ನ ಪ್ರಯಾಣಿಕರಲ್ಲಿ ಮೃತಪಟ್ಟಂಥ ಎಲ್ಲರೂ ಕೂಡ ಮಹಿಳೆಯರೇ ಆಗಿದ್ದಾರೆ. ಅದರಲ್ಲಿ ತಾಯಿ ಮಗಳು ಕೂಡ ದುರಂತ ಅಂತ್ಯ ಕಂಡಿದ್ದಾರೆ. ತಾಯಿಯ ಕೈ ಹಿಡ್ಕೊಂಡು ಆ ಪುಟ್ಟ ಮಗು ಬಸ್ ಹತ್ತಿತ್ತು. ಆದರೆ ಈ ದುರಂತದಲ್ಲಿ ಮಗು ಹಾಗೂ ತಾಯಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಬಿಂದು ಹಾಗೂ ಗ್ರೇಯ ಮೃತಪಟ್ಟಂಥ ತಾಯಿ ಮಗಳಾಗಿದ್ದಾರೆ. ಇವರ ಜೊತೆ ಇವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಸ್ನಲ್ಲಿದ್ದರು. ಆದರೆ ಇವರೆಲ್ಲರೂ ಕೂಡ ಕಿಟಕಿಯಿಂದ ಜಿಗಿದು ಪ್ರಾಣ ಉಳಿಸ್ಕೊಂಡಿದ್ರು. ಬಹುಶಃ ಆ ಒಂದು ಟೈಮ್ನಲ್ಲಿ ಈ ತಾಯಿಗೆ ಆಕೆಯ ತಲೆಯಲ್ಲಿ ಅದು ಏನು ಹೊಳೀತೋ ಅಥವಾ ಮಗುವಿಗಾಗಿ ಹುಡುಕಾಡಿದ್ರು, ಅಲ್ಲೇನಾದರೂ ಆ ಟೈಮ್ ವೇಸ್ಟ್ ಆಯಿತೋ ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ತನ್ನ ತಾಯಿಯ ಜೊತೆಗೆ ತಾಯಿಯ ಕೈ ಹಿಡ್ಕೊಂಡು ಇದೇ ಬಸ್ಸನ್ನು ಹತ್ತಿದಂಥ ಕ್ರಿಯಾ ಜೊತೆಗೆ ಮಗಳನ್ನು ತಮ್ಮ ಬಳಿ ಇಟ್ಕೊಂಡು ಹುಷಾರಾಗಿ ನೋಡ್ಕೊಳ್ಬೇಕು ಈ ಟ್ರಿಪ್ ಮುಗಿಯೋವರೆಗೂ ಅಂತ ಹೇಳಿ ಆ ಆಸೆಯಿಂದ ಆ ಭಾವನೆಯಲ್ಲಿ ಮಗುವನ್ನು ತಮ್ಮ ಜೊತೆ ಇಟ್ಕೊಂಡಿದ್ದಂಥ ಬಿಂದು ಕೂಡ ದುರಂತ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ತಾಯಿಯಂತೆ ಮಗಳು ಅಂತ ಹೇಳ್ತಾರಲ್ಲ, ಹಾಗೆ ಬಹುಶಃ ಅದು ಇಲ್ಲಿಗೆ ಸೂಟ್ ಆಗುತ್ತೋ ಇಲ್ವೋ, ಬಟ್ ತಾಯಿಯ ಮಡಿಲಲ್ಲೇ ಗ್ರಿಯಾ ಕೂಡ ಇವತ್ತು ಸಾವನ್ನಪ್ಪಿರೋದು. ನೋಡಿ, ಆ ಒಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಈ ಟೀಮ್ ಟ್ರಿಪ್ಗೆ ಅಂತ ಹೊರಟಿತ್ತು. ಇವರೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್. ಸಂಧ್ಯಾ, ಬಿಂದು, ಕವಿತಾ, ಶಶಾಂಕ್, ಮಂಜುನಾಥ್ ಇವರೆಲ್ಲರೂ ಕೂಡ ಕುಟುಂಬ ಸದಸ್ಯರು. ಕಸಿನ್ಸ್ ಇರ್ಬೋದು ಅಥವಾ ದೂರದ ರಿಲೇಟಿವ್ಸ್ ಇರ್ಬೋದು. ಎಲ್ಲರೂ ಕೂಡ ಕವಿತಾ ಅವರ ಮದುವೆ ಪ್ಲ್ಯಾನ್ ಆಗಿತ್ತು ಅಂತ ಹೇಳಿ ಒಂದು ಟ್ರಿಪ್ ಹೋಗಿ ಬರೋಣ, ಹೆಂಗೋ ಹಾಲಿಡೇ ಸೀಸನ್, ವೆಕೇಷನ್ ಸೀಸನ್, ಟ್ರಿಪ್ಗೆ ಹೋಗಿ ಬರೋಣ ಅಂತ ಹೇಳಿ ಎಲ್ಲರೂ ಹೊರಡ್ತಾರೆ. ಆದರೆ 7 ಜನರಲ್ಲಿ 5 ವಾಪಸ್ ಬರ್ತಾರೆ. ಇನ್ನಿಬ್ಬರು ಅಂದರೆ ಕ್ರಿಯಾ ಹಾಗೂ ಬಿಂದು ಇವರಿಬ್ಬರು ಸಾವನ್ನಪ್ತಾರೆ. ಮತ್ತೊಂದು ಕಡೆಯಲ್ಲಿ ಮತ್ತೊಬ್ಬರು ಮಂಜುನಾಥ್ ಇವ್ರ ಜೊತೆ ಟ್ರಿಪ್ಗೆ ಹೋಗಿದ್ದಂಥವರು. ಈಗ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಒಟ್ಟಾರೆಯಾಗಿ ಈ ದುರಂತದಲ್ಲಿ 6 ಜನ ಪ್ರಾಣವನ್ನು ಚೆಲ್ಲಿರುವಂಥದ್ದು.